ನಾನು ಸಣ್ಣ ಇದ್ದೀನಿ, ನಾನು ತುಂಬ ದಪ್ಪ ಇದ್ದೀನಿ, ಮೋರ್ ದೆನ್ 100 kg ಇದ್ದೀನಿ, ನನ್ನ ನಗಿತಾರೆ ಜಿಮ್ಮಲ್ಲಿ, ನಾನು ಹೇಗೆ ಅವ್ರ ಮುಂದೆ ಹೋಗಿ ವರ್ಕೌಟ್, ನಾನು ಜಿಮ್ ಬಿಟ್ಟರೆ ದಪ್ಪ ಹಾಕ್ತೀನ ಅಂತ. ಹೌದಾ ಇಲ್ವಾ? ಬಿಟ್ರಿ ಡಯಟ್ ಮೇಂಟೈನ್ ಮಾಡ್ತಿದ್ದೀರಾ, ಫುಡ್ ಮೇಂಟೈನ್ ಮಾಡ್ತಿದ್ದೀರಾ? ಇಲ್ಲ. ಜಿಮ್ಗೆ ಹೋಗ್ಬೇಕು ಅಂತ ಆಸೆ ಇದೆ. ತುಂಬ ಜನ ಜಿಮ್ಗೆ ಹೋಗಿ ಬಿಟ್ಟ ಮೇಲೆ ದಪ್ಪ ಆಗ್ಬಿಡ್ತಿರೋ ಅನ್ನೋ ಒಂದು ಭಯ. ಮತ್ತು ಫಿಟ್ನೆಸ್, ತುಂಬ ಜನ ಫಿಟ್ ಆಗಿರ್ತಾರೆ, ಬಟ್ ಸ್ಟಿಲ್ ಇನ್ನೊಂಚೂರು ಫಿಟ್ ಆಗಿರೋಣ, ಒಂಚೂರು ಮಸಲ್ ಇದು ಮಾಡ್ಕೊಳ್ಳೋಣ ಅಂತ ಹೋಗೋರಿಗೆ ಮತ್ತೆ ಬಿಟ್ಮೇಲೆ ಎಲ್ಲಿ ನಮ್ಮದು ಒಂದು ಫಿಟ್ನೆಸ್ ಬಾಡಿ ಏನಿದೆ, ಸೊ ಮತ್ತೆ ದಪ್ಪ ಆಗ್ಬಿಡ್ತೀನಿ ಅನ್ನೋ ಭಯ. ಯಾರಿಗೆಲ್ಲ ವೆಯ್ಟ್ ಗೇನ್ ಆಗಬೇಕು ಅಂತ ಇದೆಯೋ ಮತ್ತೆ ಎಲ್ಲಿ ವೆಯ್ಟ್ ಲಾಸ್ ಆಗ್ಬಿಡ್ತೀನಿ ಅನ್ನೋ ಭಯ. ಸೊ ಈ ಎಲ್ಲ ಒಂದು ಭಯಕ್ಕೆ, ಈ ಎಲ್ಲ ಒಂದು ಕನ್ಫ್ಯೂಷನ್ಗೆ ನಿಮ್ಗೊಂದು ಸೊಲ್ಯೂಷನ್ ಕೊಡಬೇಕು. ಅದರ ಅರ್ಥ ಏನು, ಆಗ್ತಾರೋ ಇಲ್ವೋ, ಮತ್ತೆ ಜಿಮ್ ಬಿಟ್ಟ ಮೇಲೆ ಮತ್ತೆ ದಪ್ಪ ಆಗ್ತೀವೋ ಇಲ್ವಾ, ಆದರೆ ಯಾಕೆ ಆಗ್ತೀವಿ, ಯಾಕೆ ಆಗಲ್ಲ, ಈ ಎಲ್ಲ ಒಂದು ಡೌಟ್ಗೆ ನಾನು ನಿಮಗೆ ಕ್ಲಿಯರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಮುಂದೆ ಬರುವಂತಹ ಎಲ್ಲ ಥರ ಫಿಟ್ನೆಸ್ ಒಂದಷ್ಟು ವೀಡಿಯೋಸ್ನ ನಾನು ನಿಮಗೆ ತಲುಪಿಸ್ತಿರ್ತೀನಿ. ವೀಕ್ಲಿ ಒನ್ಸ್ ಅದು ಒಂದು ಫಿಟ್ನೆಸ್ ವೀಡಿಯೋವನ್ನು ಮಾಡಬೇಕು ಅಂತ ಅಂದ್ಕೊಂಡು ಒಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ಫಸ್ಟ್ ಇದೊಂದು ಕನ್ಫ್ಯೂಷನ್ ಇರೋದ್ರಿಂದ, ತುಂಬ ಜನ ನನ್ನ ಕೇಳಿರೋದ್ರಿಂದ, ಸೊ ಈ ಒಂದು ಡೌಟ್ನ ಕ್ಲಿಯರ್ ಮಾಡೋದು ದಿಸ್ ಇಸ್ ದ ಫಸ್ಟ್ ಬೆಸ್ಟ್ ವಿಡಿಯೋ ಅಂತ ನನಗನ್ನಿಸ್ತು. ಸೊ ಕಮ್ ಆನ್, ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್. ಫಸ್ಟ್ ನಾನು ನಿಮಗೆ ಹೇಳಬೇಕು ಅಂದರೆ, ತುಂಬ ಜನ ಸಣ್ಣ ಆದವರು, ಸಣ್ಣ ಇರೋರು ದಪ್ಪ ಆಗಬೇಕು ಅಂತಾರೆ, ದಪ್ಪ ಇರೋರು ಸಣ್ಣ ಆಗಬೇಕು ಅಂತ ಜಿಮ್ಗೆ ಹೋಗ್ತಾರೆ. ತುಂಬ ಜನ ನಾನು ಸಣ್ಣ ಇದ್ದೀನಿ, ನಾನು ತುಂಬ ದಪ್ಪ ಇದ್ದೀನಿ, ಮೋರ್ ದೆನ್ 100 kg ಇದ್ದೀನಿ, ನಾನು 38 ಇದ್ದೀನಿ, ತುಂಬ ಸಣ್ಣ ಇದ್ದೀನಿ ಅಂತ ಅಂದ್ಕೊಂಡು ನೋಡಿ ನನ್ನ ನಗಿತಾರೆ ಜಿಮ್ಮಲ್ಲಿ, ನಾನು ಹೇಗೆ ಅವ್ರ ಮುಂದೆ ಹೋಗಿ ವರ್ಕೌಟ್ ಮಾಡೋದು ಅಂತ ಯಾರ್ಯಾರು ಯೋಚನೆ ಮಾಡ್ತಿದ್ದೀರಾ ಅದನ್ನು ಮೈಂಡಿಂದ ತೆಗೀರಿ. ಸೊ ಜಿಮ್ಮಲ್ಲಿ ಯಾವುದೇ ಆಗಲಿ, ಯಾವುದೇ ಜಿಮ್ ಆಗಿರಲಿ, ಯಾವುದೇ ಇದಾಗಲಿ, ಫಿಟ್ನೆಸ್ ಸೆಂಟರಲ್ಲಿ ನಿಮ್ಮ ಬಾಡಿನ ನೋಡಿ ಟೀಸ್ ಮಾಡೋ ಯಾವ ಜಿಮ್ಮು ಈ ಇದರಲ್ಲೇ ಇಲ್ಲ. ಸೊ ಯಾಕೆ ಅಂದರೆ ಅವರು ನಿಮಗೆ, ನಿಮ್ಮ ಬಾಡಿಗೆ ಹೇಗೆ ಬೇಕು, ನಿಮ್ಮ ಬಾಡಿ ಯಾವ ಥರ ಇರಬೇಕು ಅನ್ನೋ ವರ್ಕೌಟ್ ನಿಮ್ಗೆ ಮಾಡಿಸ್ತಾರೆ. ನಿಮ್ಮ ಬಾಡಿ ನೋಡಿ ನಿಮ್ಮ ಬಾಡಿನ ಹೇಗೆ ರಿಕವರಿ ಮಾಡೋದು, ನಿಮ್ಮ ಬಾಡಿಗೆ ಎಷ್ಟು ವೆಯ್ಟ್ಸ್ ಇರಬೇಕು, ಯಾವ ಥರ ಇರಬೇಕು, ನೀವು ಎಷ್ಟು ಚೆನ್ನಾಗಿ ಕಾಣಿಸ್ಬೇಕು, ಅವೆಲ್ಲನೂ ನಿಮ್ಮ ಜಿಮ್ಮಲ್ಲಿ ಸಿಗುತ್ತೆ. ಸೊ ಆ ಥರ ತಿಳ್ಕೊಳ್ಳೇಬೇಡಿ. ಯಾರೆಲ್ಲ ನಾನು ಹೆಂಗೆ ಜಿಮ್ಗೆ ಹೋಗೋದು, ಯಾರೆಲ್ಲ ಎಸಿಟೇಟ್ ಮಾಡ್ಕೊಳ್ತಿದ್ದೀರೋ, ಹೆಂಗಪ್ಪ ಹೋಗೋ ಜಿಮ್ಗೆ ಈ ಬಾಡಿನ ಇಟ್ಕೊಂಡು ಅಂತ ಅಂದ್ಕೊಳ್ತಿದ್ದೀರೋ ಅದನ್ನೆಲ್ಲ ಬಿಡಿ, ಫಸ್ಟು ಜಿಮ್ಗೆ ಹೋಗಿ. ಓಕೆ, ಆ ಒಂದು ಟಾಪಿಕ್ ಏನಿದೆ ಆ ಒಂದು ವಿಷಯಕ್ಕೆ ಬರೋಣ. ಸೊ ಈಗ ಎಲ್ಲರಿಗೂ ಅನಿಸ್ತಿರೋದೇನು, ನಾನು ಜಿಮ್ ಬಿಟ್ಟರೆ ದಪ್ಪ ಹಾಕ್ತೀನ ಅಂತ. ಹೌದಾ ಇಲ್ವಾ? ಸೊ ನಾನು ಎರಡೂ ಇದೆ, ಹೌದು ಇಲ್ಲ. ಸೊ ಹೌದು ಅನ್ನೋದನ್ನ ಏನಕ್ಕೆ ಅಂತ ನಾನು ನಿಮಗೆ ಫಸ್ಟು ತಿಳಿಸ್ಕೊಡ್ತೀನಿ. ಹೌದು, ದಪ್ಪ ಹಾಕ್ತಾರೆ. ಏನಕ್ಕೆ ದಪ್ಪ ಹಾಕ್ತಾರೆ? ಒಂದು ಸಿಂಪಲಾಗಿ ಹೇಳ್ತೀನಿ ಕೇಳಿ. ಈಗ ಜಿಮ್ಗೆ ಹೋಗ್ತೀರಾ, ಜಿಮ್ಗೆ ಹೋಗ್ಬಿಟ್ಟು ನೀವೇನು ಅಂದ್ಕೊಳ್ತೀರಾ, ನಾನು ವೆಯ್ಟ್ ಲಾಸ್ ಆಗಬೇಕು, ಇಲ್ಲ ವೆಯ್ಟ್ ಗೇನ್ ಆಗಬೇಕು ಅಂದ್ಕೊತಿರೋ, ವೆಯ್ಟ್ ಲಾಸ್ ಆಗ್ತಿರೋ ಅದು ನಿಮ್ಮಿದು. ಸೊ ವೆಯ್ಟ್ ಲಾಸ್ ಆಗಬೇಕು ಅಂತ ಹೋಗ್ತೀರಾ. ಹೋದ್ಮೇಲೆ ನೀವೇನು ಮಾಡ್ತೀರಾ, ಡೈಲಿ ಎದ್ದೊಳ್ತೀರಾ, ವರ್ಕೌಟ್ ಮಾಡ್ತೀರಾ. ಆ ವರ್ಕೌಟ್ ಮಾಡಿದ್ಮೇಲೆ ಯಾವ ಥರ ಡಯಟ್ ಮಾಡಬೇಕು ಆ ಡಯಟ್ ಕೂಡ ಮಾಡ್ತೀರಾ. ಸೊ ಹೋಗ್ತಾ ಹೋಗ್ತಾ ಒಂದು 3 months 4 months 5 months ಮಾಡ್ತೀರಾ. ಹೋದ್ಮೇಲೆ ನಿಮಗೆ ಒಳ್ಳೆ ಫಿಸಿಕ್ಸ್, ಓಕೆ ನಂಗೆ ಇಷ್ಟು ಸಾಕು, ನಾನು ಇಷ್ಟು ಚೆನ್ನಾಗಿದ್ದೀನಿ, ನಂಗೆ ಇಷ್ಟೇ ಸಾಕು ವೆಯ್ಟು ಅಂತ ಹೇಳ್ಬಿಟ್ಟು ನೀವು ಜಿಮ್ ಬಿಟ್ಬಿಡ್ತೀರಾ. ಓಕೆನಾ? ಬಿಟ್ರಿ, ಓಕೆನಾ, ಬಿಟ್ರಿ, ಜಿಮ್ ಬಿಟ್ರಿ, ಡಯಟ್ ಮೇಂಟೈನ್ ಮಾಡ್ತಿದ್ದೀರಾ, ಫುಡ್ ಮೇಂಟೈನ್ ಮಾಡ್ತಿದ್ದೀರಾ? ಇಲ್ಲ. ಏನಾದರೂ ಆ್ಯಕ್ಟಿವಿಟೀಸ್ ಇಟ್ಕೊಂಡಿದ್ದೀರಾ, ಫಿಸಿಕಲ್ ಆ್ಯಕ್ಟಿವಿಟೀಸ್? ಅದೂ ಇಲ್ಲ. ಸೊ ಈಗ ಯಾವ ಥರ ಒಂದು ಫೇಸ್ಗೆ ಹೋದ್ರಿ ನಿಮ್ಗೆ ಗೊತ್ತಾ? ಮುಂಚೆ ಇದ್ರಲ್ವ, ಚೆನ್ನಾಗಿ ತಿನ್ಕೊಂಡು, ವರ್ಕೌಟ್ ಇಲ್ಲದೆ, ಯಾವುದೇ ಥರ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲದೆ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂದರೆ ಯೋಗ ಆಗಿರ್ಬೋದು, ಒಂದು ಫಿಟ್ನೆಸ್, ಡ್ಯಾನ್ಸ್ ಅಥವಾ ವಾಕಿಂಗ್ ಆಗಿರ್ಬೋದು, ಇಲ್ಲ ಒಂದು ಸೈಕಲಿಂಗ್ ಆಗಿರ್ಬೋದು, ಯಾವುದೋ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಏನಾದರೂ ಮಾಡ್ತಿದ್ದೀರಾ? ಏನೂ ಮಾಡ್ತಿಲ್ಲ. ಜಿಮ್ ಸಣ್ಣ ಆಗಬೇಕು ಅಂತ ಜಿಮ್ಗೆ ಹೋದ್ರಿ, ಅಲ್ಲಿ ವರ್ಕೌಟ್ ಮಾಡಿದ್ರಿ, ಡಯಟ್ ಮಾಡಿದ್ರಿ, ಎಲ್ಲ ಥರ ನಿಮ್ಮ ಬಾಡಿಗೆ ಯಾವ ಥರ ಬೇಕೋ ಎಲ್ಲನೂ ಕೊಟ್ರಿ, ಕೆಲಸ ಮುಗಿದ್ಮೇಲೆ ಟಾಟಾ ಬಾಯ್ ಬಾಯ್ ಹೇಳಿ ಬಂದ್ರಿ ಅಲ್ವಾ? ಸೊ ಇದು ಹಾಗೆ. ನಿಮ್ಮ ಕೆಲಸ ಮುಗೀತು ಅಂತ ನೀವು ಹೆಂಗೆ ಹೋದ್ರು, ಮನೆಗೆ ಬಂದ್ಮೇಲೆ ನೀವು ಸುಮ್ಮನೆ ಆಗೋದ್ರಿ. ಮತ್ತೆ ಏನಾಯಿತು, ಮತ್ತೆ ನಿಮ್ಮ ಬಾಡಿಗೆ ಮುಂಚೆ ಹೆಂಗಿದ್ರು ನೀವು ಒಂದೇ ಲೈಫ್ ಸ್ಟೈಲ್ ನೋಡೋಕೆ ಹೋದ್ರಿ. ಸೊ ಆ ಬಾಡಿ ಏನಾಯಿತು, ಯಾವುದೇ ತರಹ ಒಂದು ಫುಡ್ ಇಲ್ಲದೆ, ಯಾವುದೇ ತರಹ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲದೆ, ಏನು ಇಲ್ಲದೆ ನಿಮ್ಮ ಬಾಡಿ ಏನಾಯಿತು, ಮತ್ತೆ ಅದೇ ಥರ ಬಂದು ಕೂತ್ಕೊಂತು. ಈಗ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ನೆಕ್ಸ್ಟು, ಇಲ್ಲ ಆಗಲ್ಲ, ಹೌದು ಆಗ್ತಾರೆ, ದಪ್ಪ ಆಗ್ತಾರೆ ಅನ್ನೋ ಒಂದಕ್ಕೆ ನಾನು ನಿಮಗೆ ಡೌಟ್ನ ನಾನು ಕ್ಲಿಯರ್ ಮಾಡಿದ್ದೀನಿ. ಆಗಲ್ಲ. ಯಾಕೆ ಆಗಲ್ಲ ಅಂತಂದರೆ, ಅವ್ರು ಜಿಮ್ ಬಿಟ್ಟ ಮೇಲೆ, ಇವಾಗ
ವರ್ಕೌಟ್ ಮಾಡ್ತಿರ್ತಾರೆ. ಯೂಶಲಿ ಯಾರು ಜಿಮ್ ಬಿಡಲ್ಲ. ಇನ್ ಕೇಸ್ ಬಿಟ್ರು ಅಂತಂದ್ರೆ ಏನೋ ಒಂದು ಪರ್ಸನಲ್ ರೀಸನ್, ಇಲ್ಲ ಏನೋ ಒಂದು ವರ್ಕ್ ಬಂತು, ಇಲ್ಲ ಅವ್ರಿಗೆ ವರ್ಕ್ ಪ್ರೆಷರ್ ಆಯಿತು, ಅದಾಯಿತು ಇದಾಯಿತು ಅಂತ ಇರ್ತೈತೆ. ಬಟ್ ಅವ್ರು ಏನು ಮಾಡ್ತಿರ್ತಾರೆ ಅಂದರೆ ಫುಡ್ ಮೇಂಟೈನ್ ಮಾಡ್ತಿರ್ತಾರೆ, ಒಳ್ಳೆ ನಿದ್ದೆ ಮಾಡ್ತಿರ್ತಾರೆ. ಸೊ ಆವಾಗ ಅವ್ರು ದಪ್ಪ ಆಗಲ್ಲ. ಅವ್ರ ಬಾಡಿಗೆ ನನ್ನ ಬಾಡಿ ಹಿಂಗಿದೆ, ನನಗೆ ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ನಾನು ವರ್ಕೌಟ್ ಮಾಡ್ತಿಲ್ಲ, ನೆಕ್ಸ್ಟ್ ನಾನು ಏನು ಮಾಡಬೇಕು ಅನ್ನೋದು ಅವ್ರ ಬಾಡಿ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನನ್ನ ಬಾಡಿಗೆ ಏನು ಕೊಡಬೇಕು, ಏನು ಕೊಡಬಾರ್ದು ಅಂತ. ಅದೇ ಥರ ಮೇಂಟೈನ್ ಮಾಡ್ತಿರೋರು ಆವಾಗ ಏನಾಗುತ್ತೆ, ಅವ್ರು ದಪ್ಪ ಆಗಲ್ಲ. ಈವನ್ ಅವ್ರು ಬ್ರೇಕ್ ತೊಗೊಂಡ್ರು ಕೂಡ 1 ತಿಂಗಳು ತಗೊಳ್ತಾರೆ, ಇಲ್ಲ 1 ವಾರ 2 ವಾರ ತಗೊಂಡಾಗ ಏನು ಮಾಡ್ತಾರೆ, ಮತ್ತೆ ಜಿಮ್ ಬರ್ತಾರೆ. ಅದೇ ಲೆವೆಲ್ನ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ತಾರೆ. ಮಸಲ್ಸ್ನೆಲ್ಲ ರಿಕವರಿ ಮಾಡ್ಕೊಳ್ತಾರೆ. ಏನು ಫ್ಯಾಟ್ ಸ್ಟೋರೇಜ್ ಆಗಿದೆಯೋ ಅದನ್ನು ಕೂಡ ಕರಗಿಸ್ಕೊಳ್ತಾರೆ. ಸೊ ಇವೆಲ್ಲ ಮಾಡಿದಾಗ ಅವರು ಫಿಟ್ನೆಸ್ ಆಗೇ ಇರ್ತಾರೆ. ನನ್ನೇ ತಗೊಳ್ಳಿ, ನಾನು ಮೋರ್ ದೆನ್ 74 kgs ಇದ್ದೆ ನಾನು ಯಾವಾಗ ಬಾಣಂತಿಲಿದ್ದಾಗ. ಚೆನ್ನಾಗಿ ತಿಂತಿದ್ದೆ, ಸಿಕ್ಕಾಪಟ್ಟೆ ದಪ್ಪ ಆದೆ. ಇವಾಗೂ ನಾನು ಅವಾಗ ಒಂದು 2 years ಬ್ಯಾಕ್ ನಾನು 60 kg ಇದ್ದೆ, ಯಾವಾಗ ನಾನು ವೆಯ್ಟ್ ಲಾಸ್ ಮಾಡಿದಾಗ. ಇವಾಗೂ ನಾನು 60 kg ಇದ್ದೀನಿ. ಏನಕ್ಕೆ? ನಾನು ಏನಿದೆ ಆ ಒಂದು ಬ್ಯಾಲೆನ್ಸ್ ಡಯಟ್, ಒಂದು ವರ್ಕೌಟ್ ಏನಿದೆ ಅದನ್ನು ನಾನು ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಸೊ ಇವಾಗೂ ಅಷ್ಟೇ ಇದೆ. ಇನ್ನೊಂದು ಏನು ಹೇಳ್ಬೇಕಂದ್ರೆ, ದಪ್ಪ ಆಗೋ ಇವಾಗ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿರ್ತೀರ. ಆವಾಗ ಏನಾಗುತ್ತೆ, ತುಂಬ ಜನಕ್ಕೆ ಏನು ಅನಿಸುತ್ತೆ ಅಂದರೆ, ಬಾಡಿಯಲ್ಲಿ ಇಂಚಸ್ ಕಮ್ಮಿ ಆಗ್ತಾ ಹೋಗ್ತಿರೋ ಹೊರತು ವೆಯ್ಟ್ ಲಾಸ್ ಗೊತ್ತಾಗಲ್ಲ. ತುಂಬ ಜನಕ್ಕೆ ಸಡನ್ನಾಗಿ ಫಸ್ಟೇ ವೆಯ್ಟ್ ಲಾಸ್ ಗೊತ್ತಾಗುತ್ತೆ, ಬಟ್ ಬಾಡಿಯಲ್ಲಿ ಇಂಚಸ್ಸು ಲೇಟಾಗಿ ಆಗುತ್ತೆ. ಈ ಥರ ಆಗುತ್ತೆ. ನನ್ನ ಬಾಡಿ ಯಾವ ಥರ ಅಂದರೆ, ನಂಗೆ ವೆಯ್ಟ್ ಲಾಸಲ್ಲಿ ಗೊತ್ತಾಗಲ್ಲ. ನಂಗೆ ವೆಯ್ಟ್ ಲಾಸ್ ತುಂಬ ಲೇಟಾಗಿ ತೋರಿಸೋದು ವೆಯ್ಟ್ ಲಾಸ್ ಆಗಿದೆ ಅಂತ. ನಾನು 1 month 20 days ಆ ಥರ ಆಗೋದು ತೋರಿಸುತ್ತೆ. ಬಟ್ ನನಗೆ ಇಂಚಸ್ ವೀಕ್ಲಿ ನನಗೆ ಇಂಚಸ್ ರಿಡ್ಯೂಸ್ ಆಗ್ತಾ ಬರುತ್ತೆ ನಾನು ದಪ್ಪ ಆದರೆ. ಸೊ ಈ ಥರ ಒಂದು 2 types ಆಫ್ ಬಾಡಿ ಇರುತ್ತೆ. ಒಬ್ರಿಗೆ ವೆಯ್ಟ್ ಲಾಸ್ ಬೇಗ ತೋರಿಸುತ್ತೆ, ಇಂಚಸ್ ಲೇಟ್ ಆಗುತ್ತೆ. ಒಬ್ರಿಗೆ ಇಂಚಸ್ ಬೇಗ ಆಗುತ್ತೆ, ವೆಯ್ಟ್ ಲಾಸ್ ಬೇಗ ತೋರಿಸುತ್ತೆ. ಈ ಥರ ಒಂದೆರಡು ಇರುತ್ತೆ. ಸೊ ಈಗತ್ತಲ್ವಾ, ಹೌದು ಇಲ್ಲ ಯಾಕೆ ಅನ್ನೋದು, ಜಿಮ್ಗೆ ಹೋಗೋಕ್ಕಾಗೋರು ದಯವಿಟ್ಟು ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ. ಜಿಮ್ಗೆ ಆಗಿಲ್ಲ ಪರವಾಗಿಲ್ಲ, ಹೇಳ್ತಿಲ್ವಾ, ಬೇರೆ ಯಾವುದೋ ಒಂದು ಆ್ಯಕ್ಟಿವಿಟೀಸ್ ಮಾಡಿ ನಿಮ್ಮ ಒಂದು ಫಿಟ್ನೆಸ್ ಲೆವೆಲ್, ನಿಮ್ಮ ಒಂದು ಫಿಟ್ನೆಸ್ ಬಾಡಿನ ಮೇಂಟೈನ್ ಮಾಡ್ಬೋದು ಆ್ಯಂಡ್ ನೀವು ಚೆನ್ನಾಗಿರ್ತೀರ. ಓಕೆನಾ? ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಸೊ ನಾನು ಜಾಸ್ತಿ ಕುಯ್ದಿಲ್ಲ, ಒಂದು ನಾರ್ಮಲಾಗಿ ಹೇಗೆ ಹೇಳಬೇಕೋ ನಾನು ಆ ಒಂದು ಇದ್ರಲ್ಲಿ ಹೇಳಿದ್ದೀನಿ. ಯಾಕಾಗುತ್ತೆ ಯಾಕಾಗಲ್ಲ ಅಂತ ಒಂದು ಶಾರ್ಟ್ ಫಾರ್ಮಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಬ್ಲಾಗ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ಯಾರಿಗೆಲ್ಲ ಈ ಥರ ಕನ್ಫ್ಯೂಷನ್ ಇದೆಯೋ ಅವ್ರಿಗೆ ಈ ವ್ಲಾಗ್ನ ಶೇರ್ ಮಾಡಿ. ನೆಕ್ಸ್ಟ್ ನಾನು ಇದೇ ತರಹ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಒಂದು ಫಿಟ್ನೆಸ್ ವ್ಲಾಗ್ನ ನಾನು ನಿಮಗೆ ಹಾಕ್ತಾ ಬರ್ತೀನಿ. ವೆದರ್ ಇಟ್ಸ್ ರಿಲೇಟೆಡ್ ಅಬೌಟ್ ಫಿಟ್ನೆಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾಗಿರ್ಬೋದು, ಇಲ್ಲ ಒಂದು ಫುಡ್ ಬೇಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಆ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಹೋಪ್ ಈ ಒಂದು ಫಿಟ್ನೆಸ್ ಇನ್ಫಾರ್ಮೇಷನ್ ಏನು ನಾನು ಕೊಡ್ತೀನಿ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.